ಹಲೋ ಫ್ರೆಂಡ್ಸ್, ನಾನು ಜಸ್ಟ್ ಒಂದು ಅಪ್ಡೇಟ್ ಕೊಡಲಿಕ್ಕೆ ಬಯಸ್ತೇನೆ. ಫ್ರೂಟ್ಸ್ ಎಲ್ಲ ನಾವು ಬೀಜ ಎಲ್ಲ ಬಿತ್ತನೆ ಮಾಡಿ ತರಕಾರಿದು ಗಿಡ ಎಲ್ಲ ನೆಟ್ಟದ್ದು ನೋಡಿ ಫ್ಲವರ್ಸ್ ಆಗಿದೆ. ಇದು ಬದನೆಯದ್ದು. ಈಗ ಸೆಕೆಗಾಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಬೇಗ ಕತ್ತಲಾಗೋದಿಲ್ಲ. ಒಳ್ಳೆ ವೆದರ್, ಜಾಸ್ತಿ ಮಳೆ ಇಲ್ಲ, ಜಾಸ್ತಿ ಚಳಿ ಕೂಡ ಇಲ್ಲ. ಹಾಗೆ ಇದು ನೋಡಿ, ಇದು ಸಿಲ್ವರ್ ಬೀಟದ್ದು ಒಂದು ಟೈಪದ್ದು ತರಕಾರಿ. ಅಂದರೆ ಎಲೆಯದ್ದು ಜಸ್ಟ್ ನಾವು ಊರಲ್ಲಿ ಎಲ್ಲ ಮಾಡ್ತೀವಲ್ವ, ಪಾಲಕ್ ಟೈಪೇ ಒಂದು, ಅದು ಅರೆದು ಕೂಡ ಮಾಡ್ಬೋದು. ನಂತರ ಇದು ಸ್ಟ್ರಾಬೆರಿದು. ಇದರಲ್ಲಿ ಕೂಡ ಒಳ್ಳೆಯದಾಗಿ ಚಿಗುರಿ ಹಣ್ಣುಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಫೆಬ್ರವರಿ ಮಾರ್ಚ್ವರೆಗೆ ಕೂಡ ಚೆನ್ನಾಗಿ ಫ್ರೂಟ್ಸ್ ಎಲ್ಲ ಆಗುತ್ತೆ. ಇದು ಬೆಂಡೆಕಾಯದ್ದು ಜಸ್ಟ್ ಆಗ್ತಾ ಇದೆ, ನಾನು ಲೇಟ್ ಹಾಕಿದ್ದೆ. ಮತ್ತು ಬೀನ್ಸದ್ದು ನೋಡಿ ಈಗ ತುಂಬ ಗಿಡಗಳು ಆಗಿವೆ, ಇನ್ನು ನೆಡಬೇಕು ಸಪ್ರೇಟಾಗಿ ತೆಗೆದು. ಇದು ಫ್ಲವರ್ಸ್ ನೋಡಿ, ಗುಲಾಬಿ ಹೂ ತುಂಬ ಚೆನ್ನಾಗಿದೆ. ಇದು ಮಜ್ಜಿಗೆ ಸೊಪ್ಪು ಮತ್ತು ಅಂದರೆ ಲೆಮನ್ ಗ್ರಾಸ್ ನಾವು ಹೇಳೋದು, ಪುದೀನ ಮತ್ತು ಕೊರಿಯಾಂಡರ್, ಜಸ್ಟ್ ನಮ್ಮ ಕೊತ್ತಂಬರಿ ಸೊಪ್ಪು. ಇದು ಪಾಲಕ್ ಸ್ವಲ್ಪನೇ ನಾನು ನೆಟ್ಟದ್ದು ಈ ಸಲ, ಜಾಸ್ತಿ ನೆಡಲಿಕ್ಕೆ ಹೋಗಲಿಲ್ಲ. ಅಂದರೆ ಸೆಕೆ ಇರುವಾಗ ಕೆಲವೊಮ್ಮೆ ಜಾಸ್ತಿ ಆಗೋದಿಲ್ಲ. ನಂತರ ಇಲ್ಲಿ ಕೂಡ ಗುಲಾಬಿದು ಗಿಡಗಳಿವೆ. ಪಾಸ್ಲಿ ಉಂಟು ನಮ್ಮದು, ಅಂದರೆ ಅದು ಪಾಸ್ತಾಕ್ಕೆಲ್ಲ ಹಾಕ್ತೇವೆ ನಾವು ಗ್ರೈಂಡ್ ಮಾಡಿ. ಪಾಸ್ಲಿ ಅಂತ ಸೇಮ್ ಕೊತ್ತಂಬರಿ ಥರನೇ ಇರುತ್ತೆ. ಅದು ಸಲಾಡಿಗೆ ಹಾಕ್ಬೋದು, ಇಲ್ಲದಿದ್ದರೆ ಪಾಸ್ತಾ ಎಲ್ಲ ಮಾಡ್ತೇವಲ್ವ, ಮ್ಯಾಕ್ರೋನಿ ಎಲ್ಲ, ಅದಕ್ಕೆಲ್ಲ ಕಟ್ ಮಾಡಿ ಹಾಕಿದರೆ ಪಿಜ್ಜಾಕ್ಕೆಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಟಾಲಿಯನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆ ಟೈಪದ್ದು ಫುಡ್ಡಿಗೆ. ಇದು ವೀಳ್ಯದೆಲೆ, ಅದು ಮಾತ್ರ ಗಿಡ, ಅದೇ ವೀಳ್ಯದೆಲೆಯ ಗಿಡ ಅಷ್ಟೊಂದು ಮೇಲ್ಗಡೆ ಬರಲಿಲ್ಲ. ಅದು ಎಲ್ಲಿಯಾದರೂ ತೆಗೆದು ನೆಡಬೇಕು ಅಂತ ನನಗೆ ಆಸೆ, ದೊಡ್ಡದಾಗಬೇಕು ಊರ ಹಾಗೆ ಅಂತ. ಇದು ಕರಿ ಲೀವ್ಸ್, ಅದು ಸ್ವಲ್ಪ ರೆಡ್ಡಿಶ್ ಕಲರ್ ಆಗಿತ್ತು, ಆದರೆ ಕೂಡ ಈಗ ಬುಡದಲ್ಲಿ ಸರಿ ಆಗ್ತಾ ಬರ್ತಾ ಇದೆ. ಬೇರೆ ಎಲೆಗಳು ಗ್ರೀನಿಶ್ ಕಲರದ್ದು ಮನೆಯಲ್ಲಿ ಇದ್ದರೆ ಕರಿ ಲೀವ್ಸ್ ಚೆನ್ನಾಗಿ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಇಷ್ಟವರೆಗೆ ಹೊರಗಿನಲ್ಲೇ ಬೈ ಮಾಡೋದು. ಇದು ನೋಡಿ ಕಾಂಪೋಸ್ಟ್. ನಾವು ಫ್ರೂಟ್ಸದ್ದು ತ್ಯಾಜ್ಯ ಮತ್ತು ಈಗ ಮೊಟ್ಟೆ ಅದರದ್ದು ಮತ್ತು ಫ್ರೂಟ್ಸು ತರಕಾರಿಯದ್ದು ಸಿಪ್ಪೆ ಎಲ್ಲ ಸೇರಿಸಿ ಕಾಂಪೋಸ್ಟ್, ಅಂದರೆ ಒಂದು 2-3 ಬಕೆಟ್ ತಂದು ಅದರಲ್ಲಿ ಹಾಕಿಡ್ತೇವೆ. ಅದು ತನ್ನೇ ಸಾವಯವ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಮತ್ತು ನಂತರ ಅದನ್ನು ಮಣ್ಣಿನ ಕೆಳಗೆ ಹೂಳಿ, ಓಕೆ, ಅದು ಜಸ್ಟ್ ನ್ಯಾಚುರಲ್ ಗೊಬ್ಬರವಾಗಿ ಯೂಸ್ ಮಾಡ್ತೇವೆ. ಬೇರೆ ಗೊಬ್ಬರ ಜಾಸ್ತಿ ತರೋಲ್ಲ, ಇದೇ ಇರುತ್ತೆ, ಅದೇ ಹಾಕೋದು. ಮಣ್ಣಿನ ಕೆಳಗೆ ಹಾಕಿದ್ದೆ ಮತ್ತು ಸೆಕೆಗಾಲದಲ್ಲಿ ಒಳ್ಳೆ ಅಂದರೆ ಸಾವಯವ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಹಾಗೆಯೇ ಕಸದಿಂದ ರಸ ಮಾಡೋದು. ನಂತರ ಸ್ಟ್ರಾಬೆರೀಸ್ ನೋಡಿ, ಸಣ್ಣ ಸಣ್ಣ ಸ್ಟ್ರಾಬೆರೀಸ್ ಆಗ್ತಾಯಿದೆ. ಅದು ನಾವು ಈಗ ತೆಗೆಯೋದಿಲ್ಲ, ಆದರೆ ಚೆನ್ನಾಗಿ ಆದ ನಂತರ, ತುಂಬ ಆದ ನಂತರ ತೆಗೆಯೋದು. ಮತ್ತು ನಾವು ಅಲ್ಲಿ ಕವರ್ ಮಾಡೋದಿದ್ರೆ ಈ ಸ್ಟ್ರಾಬೆರೀಸ್ಗೆಲ್ಲ ಅದು ಪಕ್ಷಿಗಳು ಎಲ್ಲ ಬಂದು ತಿಂತವೆ. ಹಾಗೆ ಮತ್ತೆ ಇದು ಪ್ಯಾಷನ್ ಫ್ರೂಟ್ ಅದು ಕೂಡ ನೆಟ್ಟಿದ್ದೇನೆ ನೋಡಿ. ನೆಟ್ಟದ್ದು ಗಿಡ, ಮಜ್ಜಿಗೆ ಮತ್ತೆ ಪುದೀನ ಫ್ಲವರ್ಸ್ ಎಲ್ಲ ತುಂಬಾ ಆಗಿದೆ. ನೋಡಿ, ಅದಕ್ಕೆ ಅಷ್ಟೊಂದು ಕೇರ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು, ಆದ್ರೆ ಕೂಡ ಗುಲಾಬಿ ಅದಕ್ಕೆ ಆದ್ರೆ ಕೂಡ ಚೆನ್ನಾಗಿ ಆಗುತ್ತೆ. ಇದು ನೋಡಿ ಫ್ಲವರ್ಸ್ ಬಿಟ್ಟಿದೆ, ಬೀಜ ಬಿತ್ತನೆ ಮಾಡಿದ ಸಕ್ಸಸ್ ಆಗುತ್ತೆ. ಇದೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ. ಈ ಫ್ಲವರ್ಸ್ ಅಂತ ಹೇಳಿದರೆ ನನಗೆ ಇಷ್ಟ. ಹಾಗೆ ನಾನು ನಮ್ಮದು ಊರ ಹಾಗೇನೆ ಡೈಲಿ ಹಾಗೆ ತುಂಬ ಚೆನ್ನಾಗಿ ಬಂದಿದೆ.